ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಈ ಫೆಬ್ರವರಿ ತಿಂಗಳು ಈ ನನ್ನ ಆತ್ಮೀಯ ಮಕರ ರಾಶಿಯವರೇ, ಇಂದು ನಾವು ಒಂದು ಅತ್ಯಂತ ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದುವೇ ಈ ಫೆಬ್ರವರಿ 11, 2026 ಮಕರ ರಾಶಿಯವರ ಈ ಒಂದು ಪ್ರೇಮ ಜೀವನ. ನಿಮ್ಮ ವೈವಾಹಿಕ ಜೀವನದಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರೇಮ ಸಂಬಂಧಗಳಲ್ಲಿ ಮುಂಬರುವ ದಿನಗಳು ಎಂತಹ ಮಹತ್ತರದ ಬದಲಾವಣೆಯನ್ನು ತರಲಿವೆ ಎಂಬ ಬಗ್ಗೆ ಇಂದು ನಾವು ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ಈಗ ನೀವು ಸಿದ್ಧರಾಗಿ, ಏಕೆಂದರೆ ನಿಮ್ಮ ಈ ಲವ್ ಲೈಫ್ ಅಥವಾ ಪ್ರೇಮ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವು ಬರಲಿದೆ. ಇದುವರೆಗೆ ನೀವು ಕಾಣದಂತಹ, ಊಹಿಸದಂತಹ ಬದಲಾವಣೆಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ಜೀವನದ ಪ್ರೇಮ ಪ್ರಯಾಣದಲ್ಲಿ ಒಂದು ಹೊಸ ಅಧ್ಯಾಯವು ಆರಂಭವಾಗುವ ಕಾಲ ಸನಿಹವಾಗುತ್ತಿದೆ. ಈ ಬದಲಾವಣೆಯು ಕೇವಲ ಸಣ್ಣ ಬದಲಾವಣೆಯಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ದೊಡ್ಡ ಶುಭ ಸುದ್ದಿ. ಮುಂಬರುವ ದಿನಗಳು ನಿಮ್ಮ ಸಂಬಂಧದಲ್ಲಿ ಗಾಢವಾದ ತಿಳುವಳಿಕೆ, ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯನ್ನು ಮತ್ತಷ್ಟು ಭದ್ರಗೊಳಿಸಲಿವೆ. ನೀವು ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದರೆ ಅಥವಾ ಸಂಬಂಧದಲ್ಲಿ ಇದ್ದರೆ, ಮುಂಬರುವ ಸಮಯವು ಆ ವ್ಯಕ್ತಿಯನ್ನು ನಿಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಲಿದೆ. ಈ ಒಂದು ನಮ್ಮ ಪವಿತ್ರ ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಯಾರು ಸತ್ಯದ ಹಾದಿಯಲ್ಲಿ ನಡೆಯುತ್ತಾರೋ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ. ಯಾರು ಪ್ರಾಮಾಣಿಕ ಹೃದಯವನ್ನು ಹೊಂದಿರುತ್ತಾರೋ ಅವರು ಮಾತ್ರ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಕಾಣಲು ಸಾಧ್ಯ. ಮಕರ ರಾಶಿಯವರೇ, ಪ್ರಸ್ತುತ ನಿಮ್ಮ ಈ ಪ್ರೇಮ ಜೀವನದಲ್ಲಿ ಈ ಸತ್ಯ ಮತ್ತು ಪ್ರಾಮಾಣಿಕತೆಯ ಮಹತ್ವ ಹೆಚ್ಚಾಗಲಿದೆ. ನೀವು ಈಗ ನಿಮ್ಮ ಮನಸ್ಸಿನ ಮಾತನ್ನು ಕೇಳಬೇಕಾದ ಸಮಯ ಬಂದಾಯಿತು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ ಸಮಚಿತ್ತದಿಂದ ಹೆಜ್ಜೆ ಇಡಿ. ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ಉಂಟಾಗುವ ಬದಲಾವಣೆಗಳು ನಿಮ್ಮಿಬ್ಬರ ನಡುವಿನ ಬಂಧವನ್ನು ವಜ್ರದಂತೆ ಕಠಿಣ ಮತ್ತು ಹೊಳೆಯುವಂತೆ ಮಾಡಲಿವೆ. ಜೀವನದ ಹೊಸ ಹಾದಿಯನ್ನು ನೀವು ಜೊತೆಯಾಗಿ ಸವೆಸಲಿದ್ದೀರಿ. ಆದರೆ ಈ ಶುಭ ಸಮಯದಲ್ಲಿ ನೀವು ಕೆಲವು ಎಚ್ಚರಿಕೆಗಳನ್ನು ವಹಿಸುವುದು ಕೂಡ ಅಷ್ಟೇ ಮುಖ್ಯ. ಭಾವನೆಗಳ ಮೇಲೆ ಹಿಡಿತವಿರಲಿ. ನೀವು ಮೂಲತಃ ಅತೀತವಾಗಿ ಭಾವಜೀವಿಗಳು. ಅತಿಯಾದ ಭಾವುಕತೆಯಿಂದಾಗಿ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಈ ಪ್ರೇಮ ಜೀವನದಲ್ಲಿ ಅತಿಯಾದ ಭಾವನೆಗಳಿಗೆ ಒಳಗಾಗದೆ ಪ್ರಾಯೋಗಿಕವಾಗಿ ಆಲೋಚಿಸಿ ಸಂಗಾತಿಯ ಬಗ್ಗೆ ಗೌರವ ಮತ್ತು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳಿ. ಅಪರಿಚಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಿ. ನಿಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರೂ ನಿಮ್ಮ ಹಿತೈಷಿಗಳೇ ಆಗಿರುವುದಿಲ್ಲ. ಕೆಲವರು ನಿಮ್ಮ ಸುಖ ಸಂಸಾರದಲ್ಲಿ ಅಥವಾ ಈ ಪ್ರೇಮ ಜೀವನದಲ್ಲಿ ಅಡಚಣೆ ಉಂಟುಮಾಡಲು ಪ್ರಯತ್ನಿಸುತ್ತಿರಬಹುದು. ಅಂತಹವರ ಕುತಂತ್ರದಿಂದ ದೂರವಿರಿ. ತಪ್ಪು ಸಲಹೆಗಳನ್ನು ಪಾಲಿಸಬೇಡಿ. ನಿಮ್ಮ ಸಂಬಂಧದ ಬಗ್ಗೆ ಯಾರಲ್ಲಿಯೂ ಸಲಹೆ ಕೇಳಲು ಹೋಗಲೇಬೇಡಿ. ಅದರಲ್ಲೂ ನಿಮ್ಮ ಯೋಗಕ್ಷೇಮ ಬಯಸದ ವ್ಯಕ್ತಿಗಳ ಹತ್ತಿರವಂತೂ ಬೇಡವೇ ಬೇಡ. ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನು ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮುಂದಿನ 24 ಗಂಟೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕವಾಗಲಿವೆ. ನಿಮ್ಮ ಪ್ರೇಮ ಸಂಬಂಧಕ್ಕೆ ಒಂದು ಹೊಸ ವೇಗ ಮತ್ತು ದಿಕ್ಕು ಸಿಗಲಿದೆ. ನೀವು ಯಾರನ್ನಾದರೂ ಮನಸ್ಸಾರೆ ಪ್ರೀತಿಸುತ್ತಿದ್ದರೆ ಆ ಸಂಬಂಧದಲ್ಲಿ ಹೊಸ ಹುರುಪು ಮತ್ತು ರೋಮಾಂಚನ ತುಂಬಲಿವೆ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ಆದ್ದರಿಂದ ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ಈಗ ನಿಮ್ಮ ಜೀವನದಲ್ಲಿ ಹೊಸ ಮತ್ತು ಈ ರೊಮ್ಯಾಂಟಿಕ್ ಬದಲಾವಣೆಗಳು ಸಂಭವಿಸಲು ಸಾಧ್ಯತೆ ಇದೆ. ಹೌದು, ಇದು ಸತ್ಯ. ಈ ಮಹಾಲಕ್ಷ್ಮಿ ತಾಯಿಯ ಕೃಪೆಯಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಾ. ಈ ಬದಲಾವಣೆ ಹೇಗೆ ಬರುತ್ತೆ ಮತ್ತು ನಿಮ್ಮ ಪ್ರೇಮ ಜೀವನಕ್ಕೆ ಯಾವ ಶಕ್ತಿಗಳು ಸಂತೋಷವನ್ನು ನೀಡುತ್ತವೆ ಮತ್ತು ಈ ಪ್ರೀತಿಯಲ್ಲಿ ಹೇಗೆ ಹೆಚ್ಚಳವಾಗುತ್ತೆ ಅಂದರೆ ಸುಧಾರಣೆ, ನಿಮ್ಮ ಈ ಸಂಬಂಧಗಳಲ್ಲಿ ಹೇಗೆ ಸುಧಾರಣೆ ಬರುತ್ತೆ ಮತ್ತು ಪ್ರೀತಿಯಲ್ಲಿ ಹೇಗೆ ಈ ದ್ವಿಗುಣವಾಗುತ್ತೆ ಪ್ರೀತಿ. ಹಾಗೆ ಇದನ್ನು ನೀವು ಈ ಪ್ರೇಮ ಜೀವನಕ್ಕೆ 3 ಮುಖ್ಯ ಸೂಚನೆಗಳು ಬಹಳ ಇಲ್ಲಿ ಮಹತ್ವದ್ದಾಗಿದೆ. ಈ ಪ್ರೇಮ ಸಂಬಂಧದ ಆರಂಭ. ಹೌದು, ನೀವು ಸಿಂಗಲ್ ಏನಾದರೂ ಆಗಿದ್ರೆ ಅಥವಾ ಈಗಿನ ಸಂಬಂಧದಲ್ಲಿ ಸಮಸ್ಯೆ
ಅನುಭವಿಸುತ್ತಾ ಇದ್ದರೆ, ಈಗ ಒಂದು ಹೊಸ ಮತ್ತು ನಿಜವಾದ ಪ್ರೀತಿ ನಿಮ್ಮ ಜೀವನದ ಬಾಗಿಲು ತಟ್ಟಬಹುದು. ಇದು ನಿಮ್ಮ ಹಳೆಯ ಸ್ನೇಹಿತನೊಂದಿಗೆ ಈ ಹೊಸ ಸಂಬಂಧ ಆರಂಭವಾಗಬಹುದಾಗಿರಬಹುದು. ನಿಮ್ಮ ಹೃದಯಕ್ಕೆ ಶಾಂತಿ ನೀಡುವ ಯಾರಾದರೂ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಸಂಬಂಧದಲ್ಲಿ ದೂರವಾಗಿದ್ದವರು ಮತ್ತೆ ಇನ್ನಷ್ಟು ಹತ್ತಿರವಾಗಬಹುದು. ಈ ಎರಡನೇ ಸೂಚನೆ ಪ್ರೀತಿ ಮತ್ತು ವಿವಾಹದಲ್ಲಿ ಸ್ಥಿರತೆ. ಇತ್ತೀಚೆಗೆ ಅನೇಕರು ಸಂಬಂಧಗಳಲ್ಲಿ ಒತ್ತಡ ಅನುಭವಿಸುತ್ತಿದ್ದಾರೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಈಗ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಕಾಣುವ ಸಮಯ ಬಂದಾಯಿತು. ನೀವು ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ಬಯಸುತ್ತಿದ್ದರೆ ಇದು ಸರಿಯಾದ ಸಮಯ. ಹಳೆಯ ಕಹಿ ಅನುಭವಗಳು ಅಂತ್ಯಗೊಳ್ಳುತ್ತವೆ ಮತ್ತು ನಿಮ್ಮ ಹೃದಯದಲ್ಲಿ ಹೊಸ ನಂಬಿಕೆ ಮೂಡುತ್ತೆ. ಕುಟುಂಬ ಬೆಂಬಲ. ವಿವಾಹದ ಬಗ್ಗೆ ಯೋಚಿಸುತ್ತಿರುವವರಿಗೆ ಇದು ಅತ್ಯಂತ ಶುಭ ಸಮಯ. ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಕುಟುಂಬದ ಸದಸ್ಯರು ನಿಮ್ಮ ಸಂಬಂಧಕ್ಕೆ ಬೆಂಬಲ ನೀಡುತ್ತಾರೆ. ಮೊದಲು ವಿರೋಧಿಸಿದವರು ಈಗ ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ಕುಟುಂಬದಲ್ಲಿ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸ್ವೀಕರಿಸುವ ವಾತಾವರಣ ನಿರ್ಮಾಣವಾಗುತ್ತೆ. ಈ ಸೂಚನೆಗಳಿಂದ ತಿಳಿಯುವಂತೆ ನಿಮ್ಮ ಪ್ರೇಮ ಜೀವನದಲ್ಲಿ 3 ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣಿಸಲಿದೆ. ಹಳೆಯ ಸಂಬಂಧದಲ್ಲಿ ಹೊಸತನ ಮತ್ತು ಪ್ರೀತಿ ಮೂಡುತ್ತೆ. ನಿಜವಾದ ಪ್ರೀತಿ ನಿಮ್ಮ ಮುಂದೆ ಬರುತ್ತೆ, ನಿಮ್ಮ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸುತ್ತೆ. ನಿಮ್ಮ ಕುಟುಂಬ ನಿಮ್ಮ ಸಂಬಂಧವನ್ನು ಒಪ್ಪಿಕೊಳ್ಳುತ್ತೆ. ಈ ಹೊಸ ಸಂತೋಷ ತರುತ್ತೆ. ನಿಮ್ಮ ಸಂಗಾತಿಯ ಬಗ್ಗೆ ಕೆಲವು ವಿಶೇಷ ಸಂಗತಿಗಳು. ಈಗ ನಿಮ್ಮ ಸಂಗಾತಿ ಹೆಚ್ಚು ತಿಳುವಳಿಕೆಯುಳ್ಳವರು ಮತ್ತು ಸಂವೇದನಾಶೀಲರಾಗುತ್ತಾರೆ. ನಿಮ್ಮಿಬ್ಬರ ನಡುವಿನ ಹೊಂದಾಣಿಕೆ ಹೆಚ್ಚುತ್ತೆ ಮತ್ತು ಒಬ್ಬರಿಗಾಗಿ ಇನ್ನೊಬ್ಬರು ಹೆಚ್ಚು ಸಮಯ ಮೀಸಲಿಡುತ್ತೀರಿ. ಹಿಂದೆ ಇದ್ದ ತಪ್ಪು ಅರ್ಥಗಳಿದ್ದರೆ ಅವು ದೂರವಾಗುತ್ತವೆ ಮತ್ತು ಈ ಜ್ಯೋತಿಷ್ಯದ ಪ್ರಕಾರ ಈಗ ನಿಮ್ಮ ಪ್ರೀತಿ ಮತ್ತು ನಂಬಿಕೆ ಮತ್ತೆ ಬಲವಾಗುತ್ತದೆ. ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ವಿವಾಹದ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಅತ್ಯಂತ ಶುಭ ಸಮಯ. ನಿಮ್ಮ ಸಂಬಂಧವನ್ನು ಪ್ರಾಮಾಣಿಕತೆ, ಪ್ರೀತಿ ಮತ್ತು ಸತ್ಯತೆಯಿಂದ ಮುಂದಕ್ಕೆ ಕೊಂಡೊಯ್ಯಿರಿ. ಇದು ಹೊಸ ಸಂಬಂಧಗಳ ಆರಂಭದ ಸಮಯ. ಇದೀಗ ಪ್ರೇಮ ಜೀವನದ ಬಗ್ಗೆ ಇನ್ನಷ್ಟು ಮುಖ್ಯ ಸೂಚನೆಗಳನ್ನು ನಾವು ನೋಡ್ತಾ ಹೋಗೋಣ. ಈ ರೊಮ್ಯಾಂಟಿಕ್ ಸಂವಹನ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ. ಈಗ ನಿಮ್ಮ ಸಂಬಂಧದಲ್ಲಿ ಮಾತುಕತೆ ಹೆಚ್ಚಾಗುತ್ತೆ. ನಿಮ್ಮಿಬ್ಬರ ನಡುವೆ ಇರುವ ಅರ್ಥ ಮಾಡಿಕೊಳ್ಳುವಿಕೆ ಗಾಢವಾಗುತ್ತೆ. ಹಿಂದೆ ಕೆಲವು ವಿಷಯಗಳು ಸ್ಪಷ್ಟವಾಗಿಲ್ಲದಿದ್ದರೂ ಈಗ ಅವು ಸ್ಪಷ್ಟವಾಗುತ್ತೆ. ಇದು ಸಂಬಂಧದಲ್ಲಿ ಸ್ಥಿರತೆಯನ್ನು ತರಲಿದೆ ಮತ್ತು ಭಾವನೆಗಳ ಗೌರವವನ್ನು ಹೆಚ್ಚಿಸುತ್ತೆ. ನಿಷ್ಠೆ ಮತ್ತು ವಿಶ್ವಾಸ. ನಿಮ್ಮಿಬ್ಬರ ನಡುವೆ ಗಾಢ ನಿಷ್ಠೆ ಮತ್ತು ವಿಶ್ವಾಸ ನಿರ್ಮಾಣವಾಗಲಿದೆ. ಯಾವುದೇ ಹೊರಗಿನ ವ್ಯಕ್ತಿ ಅಥವಾ ಪರಿಸ್ಥಿತಿ ನಿಮ್ಮ ಸಂಬಂಧವನ್ನು ಹಾನಿ ಮಾಡಲಾರದು. ಹಿಂದಿನ ಅವಮಾನಗಳು ಈಗ ದೂರವಾಗುತ್ತೆ. ನಿಮ್ಮ ಪ್ರೀತಿ ಇನ್ನಷ್ಟು ಬಲವಾಗುತ್ತೆ ಮತ್ತು ಆತ್ಮವಿಶ್ವಾಸವು ಹೆಚ್ಚುತ್ತೆ. ಪ್ರೇಮದಲ್ಲಿ ಅನಿರೀಕ್ಷಿತ ತಿರುವು. ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಹೊಸ ತಿರುವು ಬರಬಹುದು. ನೀವು ಪ್ರೀತಿಸುವ ವ್ಯಕ್ತಿ ಅಚಾನಕ್ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಅಥವಾ ಅನಿರೀಕ್ಷಿತ ಘಟನೆಗಳು ರೊಮ್ಯಾಂಟಿಕ್ ಬದಲಾವಣೆಯನ್ನು ತರಬಹುದು. ಇದು ಸಂತೋಷ ಮತ್ತು ರೋಮಾಂಚನವನ್ನು ಹೆಚ್ಚಿಸುತ್ತೆ. ಈ ಪ್ರೇಮ ವಿವಾಹದ ಬಗ್ಗೆ ಯೋಚಿಸುತ್ತಿರುವವರಿಗೆ ಇದು ಅತ್ಯಂತ ಶುಭ ಸಮಯ. ಈ ವಿವಾಹದ ಪ್ರಸ್ತಾಪಗಳು ಬರಬಹುದು. ನೀವು ವಿಶೇಷ ವ್ಯಕ್ತಿಯೊಂದಿಗೆ ಭವಿಷ್ಯ ನೋಡುತ್ತಿದ್ದರೆ ಈ ಸಮಯ ಅನುಕೂಲಕರವಾಗಿದೆ. ಆತ್ಮನಿರ್ಭರತೆ ಮತ್ತು ಆತ್ಮವಿಶ್ವಾಸ. ಸಂಬಂಧದಲ್ಲಿ ಸಂತೋಷ ಮತ್ತು ಯಶಸ್ಸಿಗಾಗಿ ಮೊದಲು ನಿಮ್ಮೊಳಗೆ ಆತ್ಮವಿಶ್ವಾಸ ಮತ್ತು ಆತ್ಮನಿರ್ಭರತೆ ಬೆಳೆಸಿಕೊಳ್ಳಿ. ನಿಮ್ಮನ್ನು ಶಕ್ತಿಶಾಲಿಯಾಗಿ ಅನುಭವಿಸಿದಾಗ ನಿಮ್ಮ ಸಂಬಂಧದಲ್ಲೂ ಹೊಸ ಶಕ್ತಿಯನ್ನೋದು ಮೂಡುತ್ತೆ. ಈ ಭವಿಷ್ಯ ಸಂಬಂಧ ಮತ್ತು ವಿವಾಹದಲ್ಲಿ ಬೆಳವಣಿಗೆ. ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಈ ಪ್ರೇಮ ಜೀವನ ಇನ್ನಷ್ಟು ಬಲವಾದ ಮತ್ತು ಸ್ಥಿರವಾಗಲಿದೆ. ಈ ಜ್ಯೋತಿಷ್ಯದ ಪ್ರಕಾರ ಇದು ನಿಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ ಮತ್ತು ಸಂತೋಷವನ್ನು ಹೆಚ್ಚಿಸುವ ಸಮಯವಾಗಿದೆ. ಯಾವುದೇ ಹಳೆಯ ಸಂಬಂಧದಲ್ಲಿ ನೀವು ಸಿಲುಕಿಕೊಂಡಿದ್ದರೆ ಆ ಸಮಯ ಈಗ ಅಂತ್ಯಗೊಳ್ಳಲಿದೆ.
ನಿಮ್ಮ ಸಂಬಂಧದಲ್ಲಿ ಯಾವುದೇ ರೀತಿಯ ಸಂಘರ್ಷ ಅಥವಾ ಒತ್ತಡವಿದ್ದರೆ ಉತ್ತಮ ಸಮಯ ನಿಮ್ಮ ಕಡೆ ಬರುತ್ತಿದೆ. ಈಗ ನೀವು ನಿಮ್ಮ ಸಂಗಾತಿಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಮತ್ತು ಪರಸ್ಪರ ಭಾವನೆಗಳನ್ನು ಸರಿಯಾಗಿ ಹಂಚಿಕೊಳ್ಳಲು ಸಾಧ್ಯವಾಗುತ್ತೆ. ನಿಮ್ಮ ಜೀವನ ಸಂಗಾತಿ ಈಗ ನಿಮ್ಮ ಆದ್ಯತೆಗಳನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವರು. ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಇದು ನಿಮ್ಮಿಬ್ಬರ ನಡುವೆ ಕೇವಲ ಪ್ರೀತಿ ಹೆಚ್ಚುವುದಷ್ಟೇ ಅಲ್ಲ, ಪರಸ್ಪರ ಯಶಸ್ಸಿನಲ್ಲೂ ಸಹಭಾಗಿಯಾಗುವ ಸಮಯವಾಗಿದೆ. ವೈಯಕ್ತಿಕ ಜೀವನದಲ್ಲಿ ಸಮತೋಲನ. ಇಲ್ಲಿಯವರೆಗೆ ನಿಮ್ಮ ಸಂಬಂಧದಲ್ಲಿ ಇದ್ದ ಅಸಮತೋಲನ ಈಗ ಅಂತ್ಯಗೊಳ್ಳಲಿದೆ. ಯಾವುದೇ ಕಾರಣದಿಂದ ದೂರ ಉಂಟಾಗಿದ್ದರೆ ಆ ದೂರ ಈಗ ಕಡಿಮೆಯಾಗುತ್ತೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಮತೋಲನ ತರಲು ಪ್ರಯತ್ನಿಸಿ. ಇದರಿಂದ ನಿಮ್ಮ ಪ್ರೇಮ ಜೀವನ ಇನ್ನಷ್ಟು ಸುಂದರವಾಗುತ್ತೆ. ಒಳ್ಳೆಯ ಮತ್ತು ಸಂತೋಷಕರ ಪ್ರೇಮ ಜೀವನಕ್ಕಾಗಿ ಜೀವನದಲ್ಲಿ ಸಮತೋಲನ ಅತ್ಯಗತ್ಯ. ನಿಮ್ಮ ಈ ಪ್ರೇಮ ಜೀವನ ಈಗ ಹೊಸ ಹಾಗೂ ರೊಮ್ಯಾಂಟಿಕ್ ತಿರುವಿಗೆ ಬಂದಿದೆ. ನಿಮ್ಮ ಪ್ರೀತಿ ಮತ್ತು ನಂಬಿಕೆ ಬಲವಾಗುತ್ತೆ, ಸಂಬಂಧದಲ್ಲಿ ಸ್ಥಿರತೆ ಬರುತ್ತೆ ಮತ್ತು ಕುಟುಂಬದ ಬೆಂಬಲ ದೊರಕುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗ ನೀವು ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಪ್ರೀತಿಯ ಆಗಮನವಾಗಲಿದೆ. ನಿಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕತೆ, ನಂಬಿಕೆ ಮತ್ತು ಸತ್ಯತೆಯನ್ನು ಕಾಪಾಡಿಕೊಳ್ಳಿ. ಇದನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಸಂತೋಷದ ಕೊರತೆ ಇರದು. ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಈ ಪ್ರೇಮ ಜೀವನ ಸುವರ್ಣಮಯವಾಗಲಿದೆ. ನಿಮ್ಮ ಪ್ರೇಮ ಜೀವನ ಮತ್ತು ಸಂಬಂಧಗಳ ಬಗ್ಗೆ ಇನ್ನಷ್ಟು ಆಳವಾಗಿ ನಾವು ನೋಡೋದಾದರೆ, ನಿಮ್ಮ ಪ್ರೇಮ ಜೀವನದ ಪ್ರಮುಖ ಭಾಗವಾಗಿದೆ. ಇದನ್ನು ಸುಧಾರಿಸಲು ನಿಮ್ಮೊಳಗೆ ಕೆಲವು ಬದಲಾವಣೆಗಳನ್ನು ತರಬೇಕು. ಆಧ್ಯಾತ್ಮಿಕ ಮತ್ತು ಮಾನಸಿಕ ಅಭಿವೃದ್ಧಿ. ಪ್ರೇಮ ಜೀವನವನ್ನು ಸ್ಥಿರ ಮತ್ತು ಯಶಸ್ವಿಯಾಗಿಸಲು ಹೊರಗಿನ ಬದಲಾವಣೆಗಳಷ್ಟೇ ಅಲ್ಲ, ಆಂತರಿಕ ಬೆಳವಣಿಗೆಯೂ ಬಹಳ ಮುಖ್ಯ. ನಿಮ್ಮ ಮನೋಸ್ಥಿತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮ ಸಂಬಂಧದ ಮೇಲೆ ಗಾಢ ಪ್ರಭಾವ ಬೀರುತ್ತವೆ. ಈಗ ನಿಮ್ಮ ಈ ಪ್ರೀತಿ ಜೀವನದಲ್ಲಿ ನಡೆಯುವ ಬದಲಾವಣೆಗಳು ಕೇವಲ ಹೊರಗಿನವಲ್ಲ, ನಿಮ್ಮೊಳಗೆ ಹೊಸ ಶಕ್ತಿ ಮತ್ತು ಜಾಗೃತಿಯನ್ನು ಮೂಡಿಸಲಿವೆ. ಆಧ್ಯಾತ್ಮಿಕ ಜಾಗೃತಿ. ನಿಮ್ಮ ಗಮನ ಈಗ ಆತ್ಮವಿಶ್ವಾಸದತ್ತ ಕೂಡಿ ಹರಿಯಲಿದೆ. ನೀವು ಒಳಗೆ ಶಾಂತಿ ಮತ್ತು ಸಮತೋಲನ ಕಾಪಾಡಿಕೊಂಡರೆ ನಿಮ್ಮ ಸಂಬಂಧವು ಅದೇ ರೀತಿಯಲ್ಲಿ ಶಾಂತ ಮತ್ತು ಸಮತೋಲನವಾಗಿರುತ್ತೆ. ಈ ಆತ್ಮ ಸಂಯಮ ಮತ್ತು ಸಕಾರಾತ್ಮಕತೆ ಸಂಬಂಧವನ್ನು ಬಲಪಡಿಸುತ್ತೆ. ಸಾಧಕಗಳನ್ನು ಒಟ್ಟಾಗಿ ಎದುರಿಸುವುದು ಮತ್ತು ಸಮಸ್ಯೆಗಳಿಂದ ಹೆದರದೆ ಅವುಗಳಿಂದ ಪಾಠ ಕಲಿಯುವುದು ನಿಮ್ಮ ಪ್ರೀತಿಯನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಈ ಮನೋಬಲ ಮತ್ತು ಈ ಭಾವನೆಗಳು ನಿಮ್ಮೊಳಗೆ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಸಂಬಂಧವನ್ನು ರಕ್ಷಿಸುವ ಶಕ್ತಿ ಮೂಡಲಿದೆ. ಸಣ್ಣ ಪುಟ್ಟ ಭೇದಾಭಿಪ್ರಾಯಗಳು ಅಥವಾ ಸಮಸ್ಯೆಗಳಿದ್ದರೂ ನಿಮ್ಮ ಮನೋಬಲ ನಿಮಗೆ ದಾರಿ ತೋರಿಸುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ. ನೀವು ನಿಮ್ಮ ಸಂಬಂಧವನ್ನು ಯಶಸ್ಸಿನ ದಾರಿಗೆ ಕರೆದೊಯ್ಯುವಿರಿ. ಒಬ್ಬರನ್ನೊಬ್ಬರ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವಿಕೆ. ಇಬ್ಬರೂ ಒಟ್ಟಾಗಿ ಬದುಕುವಾಗ ಪರಸ್ಪರದ ಪಾತ್ರಗಳು ಅರ್ಥ ಮಾಡಿಕೊಳ್ಳಲು ಅಗತ್ಯ. ನಿಮ್ಮಿಬ್ಬರ ನಡುವೆ ಪರಸ್ಪರ ಗೌರವ ಮತ್ತು ಅರಿವಿದ್ದರೆ ಸಂಬಂಧ ಸ್ಥಿರವಾಗಿರುತ್ತೆ. ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಭಾವನೆಗಳು, ಇಚ್ಛೆಗಳು ಮತ್ತು ಅಗತ್ಯಗಳು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲೇಬೇಕು. ಈ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಸಮೃದ್ಧಿ ಮತ್ತು ಸಂತೋಷ ದೊರಕುತ್ತೆ. ಮುಂದಿನ ಹೆಜ್ಜೆ ನಿಮ್ಮ ಸಂಬಂಧವನ್ನು ಕೇವಲ ಕರ್ತವ್ಯವಲ್ಲ, ಇಲ್ಲಿ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಪ್ರೀತಿ ಮತ್ತು ಗೌರವವನ್ನು ಕಾಪಾಡಿಕೊಳ್ಳಿ. ಈ ಸಮಯವು ನಿಮ್ಮ ಸಂಬಂಧಕ್ಕೆ ಸುವರ್ಣ ತಿರುವಾಗಲಿದೆ. ನಿಮ್ಮೊಳಗಿನ ಬದಲಾವಣೆಗಳನ್ನು ಸ್ವೀಕರಿಸಿ ಮತ್ತು ಪ್ರೀತಿ, ನಂಬಿಕೆ ಮತ್ತು ಸತ್ಯತೆಯಿಂದ ಸಂಬಂಧವನ್ನು ಬಲಪಡಿಸಿಕೊಳ್ಳಿ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.